ಅಂದರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರತಿ ಸಲ ಹೇಳ್ತಾರೆ ಹಿಂದೂಗಳಿಗೆ ಮಕ್ಕಳು ಮಾಡಿ ತುಂಬ ಮಕ್ಕಳು ಮಾಡಿ, ಮುಸಲ್ಮಾನರಿಗಿಂತ ಜಾಸ್ತಿ ಮಕ್ಕಳು ಮಾಡಿ ಅಂತ. ಅವರು ಹೇಳಲಿಲ್ಲ ಮದುವೆ ಆದ ಮೇಲೆ ಮಕ್ಕಳು ಮಾಡಿ ಅಂತ ಹೇಳಲಿಲ್ಲ. ಕೃಷ್ಣರಾವ್ ಅವನದೇ ಒಂದು ಶಿಷ್ಯ ಅಲ್ಲ, ಅದನ್ನು ಅವನು ಪರಿಪಾಲನೆ ಮಾಡಿ ಈಗ ಮಕ್ಕಳು ಮಾಡಿದ್ದಾನೆ. ಕಲ್ಲಡ್ಕದಲ್ಲಿ ನಾನು ಇನ್ನೊಂದು ಪ್ರೆಸ್ ಕರೆದು ನಿಮಗೆ ಟೈಮ್, ಡೇಟ್, ವೆನ್ಯೂ ಎಲ್ಲ ಹೇಳ್ತೇನೆ. 24ಗೆ ನಾನು ಇಟ್ಕೊಂಡಿದ್ದೇನೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು ಜವಾಬ್ದಾರಿ ತಗೊಳ್ಬೇಕು. ಹಿಂದೂ ಹೆಣ್ಣು ಮಗಳು, ಅದು ಬೇರೆ ಧರ್ಮದ ಹೆಣ್ಣು ಮಗಳಲ್ಲ. ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅವರದೇ ಶಿಷ್ಯನಿಂದ. ಕರೆಸಿ ಬುದ್ಧಿ ಹೇಳಿ ಒಂದು ಮದುವೆ ಆಗ ಮಾರೆ ಅಂತ ಹೇಳ್ಬೋದಲ್ಲ, ಅದು ದೊಡ್ಡ ವಿಷಯವಾ? ಅಷ್ಟೊಂದು ದೊಡ್ಡ ಲೀಡರ್ ಅವರು. ಒಂದು ಹುಡುಗನನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಯಾವ ಹಿಂದೂ ಸಮಾಜವನ್ನು ಸರಿ ಮಾಡುವವರು? ಇವ್ರಿಗೆಲ್ಲ ಯೋಗ್ಯತೆ ಇದರಲ್ಲಿ ಗೊತ್ತಾಗ್ತದೆ. ಇವರು ಬರೇ ಭಾಷಣ ಹೇಳ್ಕೊಂಡು ಈ ಬ್ಯಾಕ್ವರ್ಡ್ ಹುಡುಗರೆಲ್ಲ ಇರ್ತಾರಲ್ಲ, ಅವರ ತಲೆ ಹಾಳು ಮಾಡಿಕೊಂಡು ಅವರನ್ನು ಜೈಲಿಗೆ ಕಳಿಸೋದು ಮಾತ್ರ ಕೆಲಸ. ಎಲೆಕ್ಷನ್ ಟೈಮಲ್ಲಿ ಅವರನ್ನು ಇವರು ಕೊಳ್ಳೋದು, ಇವರನ್ನು ಅವರು ಕೊಳ್ಳೋದು. ಈ ಪ್ರೆಸೆಂಟ್ ಕಮಿಷನರ್ ಬಂದ ಮೇಲೆ ಎಲ್ಲ ಸರಿಯಾಗಿದೆ. ಈಗ ಫಸ್ಟಿಗೆ ಲೀಡರ್ಸ್ಗಳನ್ನು ತೆಗೆದು ಒಳಗಾಕಬೇಕು. ಈಗ ಅದನ್ನು ಮಾಡ್ತಾ ಇದ್ದಾರೆ ಅವರು. ಅವರ ಮೇಲೆ ಕೇಸ್ ಆಗ್ತಾ ಇದೆ, ಹಾಗಾಗಿ ಈಗ ಮುಚ್ಕೊಂಡಿದ್ದಾರೆ. ಈಗ ಕಲ್ಲಡ್ಕ ಪ್ರಭಾಕರ್ ಅವರ ಯೋಗ್ಯತೆ ಉಂಟು ಅಂತಾದರೆ ಈ ಹುಡುಗಿ ಮತ್ತು ಹುಡುಗನಿಗೆ ಮದುವೆ ಮಾಡಿಸ್ಬೇಕು. ತಾಕತ್ತಿಲ್ಲ ಅಂತಾದರೆ ಅವ್ರು ಯಾವ ಸೀಮೆ ಲೀಡರ್ ಅವರು? ಹಿಂದೂ ಲೀಡರ್ ಅವರು. ಅವರನ್ನು ನಾವು ಹೇಗೆ ಒಪ್ಪಿಕೊಳ್ಳೋದು? ಅವರು ಏನೂ ಮಾಡದೆ ಮುಸಲ್ಮಾನರ ಹತ್ರ ಹೋಗಬೇಡಿ, ಅವರ ಸಂಘಟನೆಗೆ ಹೋಗಬೇಡಿ, ಅವ್ರ ಹತ್ರ. ನಮಗೆ ಬೇಕಲ್ಲ, ನಮಗೆ ಜನ ಸಪೋರ್ಟ್. ನಮಗೆ ಮುಸಲ್ಮಾನ ಹಿಂದೂ ಯಾರೂ ಇಲ್ಲ, ಎಲ್ಲರೂ ಮನುಷ್ಯರೇ. ಸಪೋರ್ಟ್ ಮಾಡೋರು ಬೇಕಲ್ಲ, ಇವಳಿಗೆ ನ್ಯಾಯ ಸಿಗಬೇಕಲ್ಲ.